ಅಗ್ರೋ ಫಾರ್ಮ್ ಆ್ಯಂಡ್ ಅಗ್ರೋ ಟೂರಿಸಮ್ ಅಂತ ಹೇಳಿ ತುಂಬ ವಿಭಿನ್ನವಾಗಿದೆ. ಅಗ್ರೋ ಫಾರ್ಮ್ ಅಂದರೆ ಏನು? ಒಂದು ಫಾರ್ಮ್ನ ಕ್ರಿಯೇಟ್ ಮಾಡಿರ್ತಾರೆ, ಅದನ್ನು ಟೆಕ್ನಾಲಜಿ ಬೇಸ್ಡಲ್ಲಿ ನೋಡ್ಕೋತಾರೆ, ಮತ್ತು ಅದಕ್ಕೆ ಟೂರಿಸಮ್ ಕ್ರಿಯೇಟ್ ಮಾಡ್ತಾರೆ. ಟೂರಿಸಮ್ ಕ್ರಿಯೇಟ್ ಮಾಡಿದ್ರೆ ಎರಡು ಥರ ವ್ಯಾಲ್ಯೂ ನಿಮಗೆ. ಒಂದು ಫಾರ್ಮ್ ವ್ಯಾಲ್ಯೂನೂ ಸಿಗುತ್ತೆ ನಿಮಗೆ, ನಿಮ್ಮ ಬಿಲ್ಡ್ ಆಗುತ್ತೆ, ಮತ್ತು ಟೂರಿಸಮ್ ಕ್ರಿಯೇಟ್ ಮಾಡಿದಾಗ ಅದೊಂಥರ ಡಿಫ್ರೆಂಟ್ ಪ್ರಾಡಕ್ಟಾಗಿ ಜನಕ್ಕೆ ಹೋಗುತ್ತೆ. ಸುಮಾರು ಜನ ಇಲ್ಲಿ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಬೆಂಗಳೂರಿನಲ್ಲ ಎಷ್ಟೋ ಜನ, ಸುಮಾರು ಜನ ಅಗ್ರೋ ಫಾರ್ಮ್, ಅಗ್ರೋ ಟೂರಿಸಮ್ ಮಾಡ್ತಿದ್ದಾರೆ. ಅದನ್ನು ಹಳ್ಳಿಗೂ ಬಂದಾಗ, ಹಳ್ಳಿಗೂ ಅಂದರೆ ಅಟ್ಲೀಸ್ಟ್ ಡಿಸ್ಟ್ರಿಕ್ಟ್ ವೈಸ್ ಬಂದಾಗ ಯಾವುದೇ ಥರ ಯಾರು ಆ ಡಿಸ್ಟ್ರಿಕ್ಟ್ ಹೋಗೋದಿಲ್ಲ ಅನ್ನೋ ವಿಚಾರವೇ ಬರಲ್ಲ. ಪ್ರತಿಯೊಬ್ಬರು ಹೋಗ್ತಾರೆ, ವಿಭಿನ್ನವಾಗಿರೋದು ಯಾವುದನ್ನ ಇದ್ದರೆ. ಅದಲ್ಲದೆ ಯುವಕರ ಪಾತ್ರ ಇನ್ನೂ ಸುಮಾರು ಹೆಚ್ಚು ಮಟ್ಟದಲ್ಲಿ ಮಾಡ್ಬೋದಂದರೆ, ಲಾಸ್ಟ್ ಟೈಮ್ ನಾನು ಒಂದು ಆರ್ಟಿಕಲ್ ನೋಡಿದಾಗ ನಮ್ಮ APJ ಅಬ್ದುಲ್ ಕಲಾಂ ಜಿ ಅವರದಿಂದ ಅವರು ಪ್ರಶಸ್ತಿನೂ ತಗೊಂಡಿದ್ದರು. ಅವರು ಮೂಲತಃ ಶಿವಮೊಗ್ಗ ಪ್ರದೇಶದವರು, ನವದೀಪ್ ನಿಪ್ಪೆ ಅಂತ ಹೇಳೋರು. ಅವರು ಈ ಏನು ಹೇಳ್ತಾರೆ, ಅಡಿಕೆಯ ವೈಶಿಷ್ಟ್ಯತೆ, ಅದರದ್ದು ಸ್ಪೆಷಾಲಿಟಿ ಕ್ಯಾರೆಕ್ಟರ್ಸ್ ಹಿಡ್ಕೊಂಡು ಅಡಿಕೆಯಿಂದ ಅರೆಕಾಟಿ ಅನ್ನೋದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ವರ್ಲ್ಡ್ ಮಾರ್ಕೆಟಲ್ಲಿದೆ, ನಮಗಿಲ್ಲಿ ಸಿಗದೇ ಇರ್ಬೋದೇನೋ, ಬಟ್ ಅರೆಕಾಟಿ ಅನ್ನೋದು ವರ್ಲ್ಡ್ ಮಾರ್ಕೆಟ್ನಲ್ಲಿ ತುಂಬ ಸಕ್ಸಸ್ಫುಲ್ ಆಗಿದೆ. ಅದನ್ನು ಇಂಟ್ರೊಡ್ಯೂಸ್ ಆ ಥರ ವಿಭಿನ್ನವಾದದ್ದು ಕ್ಷೇತ್ರದಲ್ಲಿ ಯುವಕರು ಬರುವಂಥ ದಾರಿ ಇದೆ. ಅಂದರೆ ಆ ಕ್ಷೇತ್ರಕ್ಕೆ ರಿಸರ್ಚ್ ಮಾಡ್ಕೋಬೇಕಾದದ್ದು ಅವರು. ಇಲ್ಲಿ ವೇದಿಕೆಯಲ್ಲಿ ಕುಳಿತು ಪ್ರತಿಯೊಂದು ರಿಸರ್ಚ್ ನಾವೇ ಹೇಳಿಬಿಟ್ರೆ ಸ್ಪೂನ್ ಫೀಡ್ ಆಗೋಗುತ್ತೆ, ಮತ್ತು ಅವರೇನು ಬರ್ತಾರೆ ಇಲ್ಲಿಗೆ. ಮತ್ತು ಕೆಳಗಿರೋ ಗಣ್ಯರಲ್ಲಿ ಇನ್ನೊಬ್ಬರು ಹೇಳ್ತಿದ್ರು, ನಾವೆಲ್ಲ ವಯಸ್ಸಾದವರು ಬಿಟ್ಕೊಡಬೇಕು ಗಣ್ಯರಿಗೆ ಯುವಕರಿಗೆ ಈ ಕ್ಷೇತ್ರದಲ್ಲಿ ಬರಲಿಕ್ಕೆ ಅನ್ನೋದು. ಆ್ಯಕ್ಚುಲಿ ಹೇಳ್ತಾರೆ ನಾಲೆಡ್ಜ್ ಶೇರ್ ಅಂತ ಹೇಳಿ. ಇನ್ನೊಂದು ರಿಕ್ವೆಸ್ಟ್ ಏನಂದರೆ, ಗಣ್ಯರಿಗೆ ಯಾರ್ಯಾರು ಈ ಕ್ಷೇತ್ರದಲ್ಲಿ ಪಂಡಿತರಿದ್ದೀರೋ, ಕ್ಷೇತ್ರದಲ್ಲಿ ಪಾರಂಗತರಿದ್ದೀರೋ, ಅವರೆಲ್ಲನೂ ಆ ನಾಲೆಡ್ಜ್ ಟ್ರಾನ್ಸ್ಫರ್ ಅನ್ನೋದನ್ನು ಯುವಕರಿಗೆ, ಒಂದೆರಡು ಯುವಕರಿಗೆ ಸಕ್ಸಸ್ಫುಲ್ಲಾಗಿ ಮೌಲ್ಡಪ್ ಮಾಡಿದ್ರೆ ಅವ್ರು ಬರೋ ಅಂಥದ್ದು ಸಾಧ್ಯತೆ ಇದೆ.